ಗುಲಾಬ್ ಜಾಮೂನ್ ಮಾಡುವ ವಿಧಾನ ತೋರಿಸ್ತಿದ್ದಾರೆ. ನಮಸ್ತೆ ಸ್ನೇಹಿತರೆ, ನಾನಿವತ್ತು ಜಾಮೂನ್ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಇಲ್ಲಿ ನಾನು ವಾಯ್ಸ್ ಕೊಡ್ತೀನಿ ಮಮ್ಮಿ ಅಂತ ತುಂಬ ಕೇಳ್ಕೊಂಡಿದ್ದಕ್ಕೋಸ್ಕರ ಒಂದೇ ಒಂದು ಸೆಕೆಂಡ್ ಅವಳಿಗೆ ನನ್ನ ಫೋನನ್ನು ಕೊಟ್ಟಿದ್ದೆ. ನೋಡಿ, ನಾನಿಲ್ಲಿ ಜಾಮೂನ್ ಮಾಡಲಿಕ್ಕೆ 175 ಗ್ರಾಮ್ನ ಒಂದು ಜಾಮೂನ್ ಪಾಕೆಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3/4 kg ಸಕ್ಕರೆಯನ್ನು ತೊಗೊಂಡಿದ್ದೆ. ಮೊದಲು ಇಲ್ಲಿ ಒಂದು ಬೌಲ್ಗೆ ಈ ಪಾಕೆಟನ್ನು ಓಪನ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಅದಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ತಾ ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದನ್ನ ನಾದ್ಕೋಬಾರ್ದು, ಹಾಗೆ ಹಗುರವಾಗಿ ನಮ್ಮ ಬೆರಳುಗಳಿಂದ ಇದನ್ನ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೋಬೇಕಷ್ಟೇ. ನಾದ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ನೋಡಿ, ಈ ಥರ ಕಲಿಸ್ಕೊಳ್ಳಿ. ಇದಕ್ಕೆ ಒಂದು 2-3 ಏಲಕ್ಕಿ ಬೇಕಾಗ್ತದೆ. ನೋಡಿ, ಕಲಸಿದ ನಂತರ ಈ ಥರ ಹಿಟ್ಟು ಕಾಣಿಸ್ತಿದೆ. ನೋಡಿ, ಕೈ ಒತ್ತಿದರೆ ಎಷ್ಟು ಮೃದುವಾಗಿದೆ ಹಿಟ್ಟು. ಈ ಹದಕ್ಕೆ ಕಲಿಸ್ಕೋಬೇಕು. ಈಗ ನೋಡಿ, ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಟ್ಬಿಡೋಣ. ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಒಂದು 3 ಗ್ಲಾಸ್ ಅಳತೆಯಲ್ಲಿ ಸಕ್ಕರೆಯನ್ನು ತೊಗೊತಿದ್ದೀನಿ. ಒಂದು ಗ್ಲಾಸ್ಗೆ 1/4 kg ಅಂತ ನಾನಿಲ್ಲಿ ಲೆಕ್ಕ ಮಾಡಿ ತೊಗೋತಿದ್ದೀನಿ. 3 ಗ್ಲಾಸ್ಗೆ 3/4 kg ಸಕ್ಕರೆ ಆಯಿತು. ಹಾಗೆ 3/4 kg ಸಕ್ಕರೆಗೆ ನಾವು 3 ಗ್ಲಾಸ್ ಸಕ್ಕರೆಯನ್ನು ತೊಗೊಂಡಿದ್ದೀವಲ್ಲ, ಅದಕ್ಕೆ 3 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತೆಳುವಾಗೇ ಇರಬೇಕು. ಪಾಕ ಇದು ಗಟ್ಟಿಯಾಗಿ ಬರಬಾರ್ದು ಫ್ರೆಂಡ್ಸ್. ತಿನ್ನಲಿಕ್ಕೆ ತುಂಬ ಸ್ವೀಟ್ ಅನಿಸುತ್ತೆ ತುಂಬ ಗಟ್ಟಿಯಾಗಿದ್ದರೆ. ಸ್ವಲ್ಪ ನೀರಾಗಿ ಸ್ವಲ್ಪ ತೆಳುವಾಗಿಯೇ ಈ ಪಾಕ ಇರಬೇಕಾಗುತ್ತೆ. ಇದನ್ನೆಲ್ಲ ಸಕ್ಕರೆಯನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಪಾಕವನ್ನು ರೆಡಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಕುದಿಬೇಕು ಫ್ರೆಂಡ್ಸ್. ಅಷ್ಟರಲ್ಲಿ ನಾವಿಲ್ಲಿ ಒಂದು 4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು ಕುಟ್ಟಾಣಿಕೆ ತೊಗೊಂಡ್ಬಿಟ್ಟು 4 ಏಲಕ್ಕಿ ಕಾಯಿಗಳನ್ನು ಸುಲಿದು ಹಾಕಿ ಅದನ್ನು ನಾನಿಲ್ಲಿ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪುಡಿ ಮಾಡ್ಕೊಳ್ಳಿ. ಈಗ ಪಾಕಕ್ಕೆ ಇಟ್ಟಿದ್ವಲ್ಲ, ಆ ಕುದೀತಾ ಇರೋ ಪಾಕಕ್ಕೆ ಈ ಪುಡಿಯನ್ನು ಸೇರಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಪಾಕ ಕುದ್ರೆ ಸಾಕು. ಅತಿಯಾಗಿ ನಾವು ಅದನ್ನು ಕುದಿಸೋದು ಬೇಡ. ಒಂದು 10-15 ನಿಮಿಷದಲ್ಲಿ ಇದು ಪಾಕ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಈ ಏಲಕ್ಕಿ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡೋಣ. ಇದು ಅಷ್ಟರಲ್ಲಿ ಆರ್ಕೊಳ್ಳುತ್ತೆ. ನಾವು ಅಷ್ಟರಲ್ಲಿ ಈ ಹಿಟ್ಟನ್ನು ತಗೊಂಡು 3 ಉಂಡೆಗಳನ್ನು ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇದು ಒಂದು 10 ನಿಮಿಷ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ನೆಂದಿದೆ. ನಾವಿವಾಗ ಕೈಗೆ ಸ್ವಲ್ಪ ತುಪ್ಪವನ್ನಾಗಲಿ ಎಣ್ಣೆಯನ್ನಾಗಲಿ ಸವರ್ಬಿಟ್ಟು ಹಾಗೆ ಈ ಥರ ರೌಂಡಾಗಿ ನಾವು ಜಾಮೂನುಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಒಂದೊಂದಾಗಿ. ನೋಡಿ, ಇಲ್ಲೂ ಕೂಡ ನಾವು ಅದನ್ನು ಒತ್ತಬಾರ್ದು, ಹಾಗೆ ಹಗುರವಾಗಿ ಬಾಲ್ಗಳನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ನಾನು ಎಲ್ಲ ಹಿಟ್ಟನ್ನು ಬಾಲ್ಸ್ಗಳಾಗಿ ರೆಡಿ ಮಾಡಿ ತೊಗೊಂಬಂದಿದ್ದೀನಿ. ನೋಡಿ, ಇಷ್ಟೊಂದು ಜಾಮೂನ್ ಬಾಲ್ಸ್ಗಳು ರೆಡಿಯಾಗಿವೆ. ಒಂದು 50-60 ಜಾಮೂನ್ಗಳೇ ರೆಡಿಯಾಗಿವೆ ಅಂತ ಹೇಳ್ಬೋದು. ಹೀಗೆ ಎಲ್ಲ ಬಾಲ್ಸ್ಗಳನ್ನ ರೆಡಿ ಮಾಡಿ ನೋಡಿ, ಈ ಥರನಾಗಿದ್ದಾವೆ ಎಲ್ಲ ಬಾಲ್ಸ್ಗಳು. ಕರೆದ್ಬಿಟ್ರಂತೂ ಈ ಜಾಮೂನ್ ಸೂಪರ್ ಆಗಿರ್ತವೆ. ಹಾಗೆ ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಒಂದೊಂದೇ ಜಾಮೂನನ್ನ ನಾವು ಇದರೊಳಗೆ ಹಾಕ್ಕೊಳ್ಳೋಣ. ನೋಡಿ, ಇವು ಕಂದು ಬಣ್ಣ ಬರೋ ತನಕ ನಾವು ಕರ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಜಾಮೂನ್ಸು. ಈ ಹದದಲ್ಲಿ ಮಾಡಿದರೆ ಅವು ಒಂದು ಜಾಮೂನ್ಗಳು ಓಪನ್ ಆಗೋದಿಲ್ಲ ಫ್ರೆಂಡ್ಸ್.
ನಾವು ಸ್ವಲ್ಪ ಏನಾದರೂ ಹದ ತಪ್ಪಿತು ಅಂತಂದರೆ ಅದು ಎಲ್ಲ ಬಾಲ್ಸ್ಗಳು ಒಡೆದು ಹೋಗುತ್ತೆ. ಇವು ಜಾಮೂನ್ಸು ಈಗ ನೋಡಿ, ಒಂದೇ ಒಂದು ಜಾಮೂನ್ ಕೂಡ ಒಡೆದಿಲ್ಲ, ಎಷ್ಟು ನೀಟಾಗಿ ಬರ್ತಾ ಇದೆ. ಇವತ್ತು ಭಾನುವಾರ ಅಲ್ಲ, ನಾನು ಹೇಳಿದ್ದೆ ನಿಮಗೆ ಭಾನುವಾರ ಬುಧವಾರ ಒಂದೊಂದು ವಿಡಿಯೋಗಳು ಬರ್ತಿರ್ತವೆ, ಒಂದೊಂದು ಹೊಸ ಹೊಸ ರೆಸಿಪಿಗಳನ್ನು ನಾನು ಹಾಕ್ತಿರ್ತೀನಿ ಫ್ರೆಂಡ್ಸ್ ಅಂತ. ನಿಮಗೂ ಕೂಡ ಯಾವುದಾದ್ರೂ ಹೊಸ ಹೊಸ ರೆಸಿಪಿಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ಆ ರೆಸಿಪೀಸನ್ನು ಅಂತ ಹೇಳಿದ್ದೆ. ಯಾರೂ ಕೂಡ ಕಮೆಂಟ್ ಮಾಡಿಲ್ಲ. ಇನ್ಮೇಲಾದರೂ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಇಷ್ಟವಿದ್ದರೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ನಾನು ಜಾಮೂನ್ ಮಾಡಿದ ಈ ವಿಧಾನ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಾಲ್ಸ್ ಎಲ್ಲ ಫ್ರೈ ಆಗ್ತಿದ್ದಾವೆ. ಈಗ ಎಲ್ಲ ಬಾಲ್ಸ್ಗಳನ್ನು ತೊಗೊಂಬಂದು ನಾನು ಈ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಮೊದಲು ಆರಿರಬೇಕು ಫ್ರೆಂಡ್ಸ್, ನೀಟಾಗಿ ತಣ್ಣಗಾಗಿರಬೇಕು. ಇವಾಗ ಆ ಪಾಕ ಎಲ್ಲ ನಾನು ಆ ಜಾಮೂನ್ ಉಂಡೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಪಾಕ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನು ಆ ಬಾಲ್ಸ್ಗಳನ್ನು ಈ ಪಾಕಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಹಾಕಿ 1 ಅವರ್ ಹಾಗೆ ಬಿಟ್ಬಿಡಿ. ಅವೆಲ್ಲ ಚೆನ್ನಾಗಿ ನೆನ್ಕೊಂಡ್ಮೇಲೆ ತಿಂದರೆ ತುಂಬ ಟೇಸ್ಟಿಯಾಗಿರ್ತವೆ. ಅವು ನೆನ್ಕೊಂಡ್ಮೇಲೆ ಇನ್ನೂ ತುಂಬ ದೊಡ್ಡದಾಗಿ ಜಾಮೂನ್ಗಳು ಕಾಣಿಸ್ತವೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಜಾಮೂನ್ ಎಲ್ಲ ಪಾಕವನ್ನು ಹೀರ್ಕೊಂಡಿದೆ. ನೀವಿನ್ನು ನೈಟ್ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದ್ರಂತೂ ಇನ್ನೂ ಸೂಪರಾಗಿರ್ತವೆ. ಸ್ಮೂತಾಗಿ ನೆಂದಿರ್ತವೆ ಜಾಮೂನ್ಸ್ ಎಲ್ಲ. ನೋಡಿ, ಬರೀ ನಾವು ಜಾಮೂನ್ಗಳನ್ನು ಹಾಕ್ಕೊಡ್ಬಾರ್ದು, ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಪಾಕವನ್ನು ಕೂಡ ಹಾಕ್ಕೊಡ್ಬೇಕು. ರೆಡಿ ಟು ಜಾಮೂನು. ನಾನು ನಿಮಗೆ ಎಷ್ಟು ಸ್ಮೂತಾಗಿ ಬಂದಿದೆ ಜಾಮೂನ್ ಅಂತ ತೋರಿಸ್ತೀನಿ ಇಲ್ಲಿ ಫಾರ್ಕಿಂದ. ನೋಡಿ, ಒಂದು ಫಾರ್ಕ್ ಸ್ಪೂನನ್ನು ತೊಗೊಂಬಿಟ್ಟು ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಸ್ಮೂತಾಗಿ ಜಾಮೂನ್ ಬಂದಿದೆ ಅಂತ. ದಯವಿಟ್ಟು ಜಾಮೂನ್ ಮಾಡಿದ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.